ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ನಿಜಾಮರ ಆಳ್ವಿಕೆ ಸಂದರ್ಭದಲ್ಲಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಕಲಿಸುವ ಮೂಲಕ ಗಡಿ ಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸಿದ ಸ್ವಾಮೀಜಿ ಎಂದೇ ಖ್ಯಾತಿ ಪಡೆದ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತ್ಯೋತ್ಸವ ನಿಮಿತ್ತ ಭಾಲ್ಕಿ ಪಟ್ಟಣದಲ್ಲಿ ಹಿರೇಮಠ ಸಂಸ್ಥಾನದ ವತಿಯಿಂದ ಆಯೋಜಿಸಿದ್ದ ಚನ್ನಬಸವ ಮ್ಯಾರಥಾನ್ ಓಟವನ್ನು ಹಮ್ಮಿಕೊಳ್ಳಲಾಯಿತು. ಮ್ಯಾರಥಾನ್ ಓಟಕ್ಕೆ ಡಿವೈಎಸ್ಪಿ ಶಿವಾನಂದ ಪವಾಡ್ ಶೆಟ್ಟಿ ಹಾಗೂ ಭಾಲ್ಕಿ ಹಿರೇಮಠ ಗುರು ಚನ್ನಬಸವ ಪಟ್ಟದೇವರು ಬಲೂನ್ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಮ್ಯಾರಥಾನ್ನಲ್ಲಿ ಭಾಗಿಯಾದ ಸಾವಿರಾರು ಜನ ಯುವಕರು ಚಳಿಯನ್ನು ಲೆಕ್ಕಿಸದೆ ಭಾರಿ ಉತ್ಸಾಹದಿಂದ ಓಟದಲ್ಲಿ ಪಾಲ್ಗೊಂಡರು. ಸರ್ ಅಲ್ಲಿ ಕೆಳಗೆ ಬಂದಿದ್ದು ಬರ್ತದೆ. ಭಾಲ್ಕಿಯಲ್ಲಿ ನಡೆದ ಚನ್ನಬಸವ ಪಟ್ಟದೇವರು ಮ್ಯಾರಥಾನ್ನಲ್ಲಿ ಬೀದರ್ನ ಗುರುನಾನಕ್ ಕಾಲೇಜಿನ ವಿದ್ಯಾರ್ಥಿ ಬಜರಂಗ್ ಪ್ರಥಮ ಸ್ಥಾನ ಪಡೆದಿದ್ದು, ಮನೋಜ್ ತುಕಾರಾಮ್ ದ್ವಿತೀಯ ಸ್ಥಾನ ಪಡೆದು ಮತ್ತು ಬೀದರ್ನ ಆದಿತ್ಯ ಅವಿನಾಶ್ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಈ ಮೂರು ವಿಜೇತರಿಗೆ ನಾಳೆ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಹುಮಾನ ನೀಡಲಾಗುವುದು ಎಂದು ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹೇಳಿದರು. ಬಹಳ ವೇಗವಾಗಿ 16 ನಿಮಿಷದಲ್ಲಿ ಈ 5.4 ಇದನ್ನ ಮೊದಲೇ ಬಂದವರು ನಮ್ಮ ಬಜರಂಗ್ ಉತ್ತಮ್ ಅವರು. ಅವರಿಗೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಅದೇ ರೀತಿ ದ್ವಿತೀಯ 17 ನಂಬರ್ ಮನೋಜ್ ತುಕಾರಾಮ್ ಇವರು ಕೂಡ ಕದಿರ್ಬಾದ್ ವಾಡಿಯವರು ಬಹಳ ಒಳ್ಳೆ ರೀತಿಯಿಂದ ರನ್ ಮಾಡಿದ್ದಾರೆ. ಅದೇ ರೀತಿ 434 ನಂಬರು ಆದಿತ್ಯ ಅವಿನಾಶ್ ಬೀದರ್ದಿಂದ ಗುರುನಾನಕ್ ಪಬ್ಲಿಕ್ ಸ್ಕೂಲ್. ಎಲ್ಲ ಸಚಿವರ ಕಡೆಯಿಂದ ಅವರಿಗೆಲ್ಲ ನಾವು ಬಹುಮಾನ ವಿತರಣೆಯನ್ನು ನಡೀತದೆ. ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಎಂದು ಉಚ್ಚರಿಸುವುದು ಈಗ ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಹೆಸರನ್ನು ಉಚ್ಚರಿಸುವ ಬದಲು ದೇವರ ಹೆಸರನ್ನು ಉಚ್ಚರಿಸಿದರೆ 7 ಜನ್ಮಗಳವರೆಗೂ ಸ್ವರ್ಗವನ್ನು ಪಡೆಯಬಹುದು ಎಂದು ಹೇಳಿರುವ ಹೇಳಿಕೆಯನ್ನು ಖಂಡಿಸಿ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ 24ರಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ನಮ್ಮ ಇಡೀ ದೇಶದ 140 ಕೋಟಿ ಜನರಿಗೆ ಅವಮಾನ ಮಾಡೋದಲ್ಲದೆ ಅಂಬೇಡ್ಕರ್ ವಾದಿಗಳ ಒಂದು ಮನಸ್ಸಿಗೆ ನೋವುಂಟು ಆಗುವಂತ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರು, ಗೃಹ ಮಂತ್ರಿಯವರು ಏನು ಬಾಬಾ ಸಾಹೇಬ್ರ ಬಗ್ಗೆ ಬಹಳ ಅವಹೇಳನಕರವಾಗಿ ಮಾತನಾಡಿದ್ದಾರೆ. ಅವರಿಗೆ ವಿರೋಧಿಸಲು ಅಂಬೇಡ್ಕರ್ ವಾದಿಗಳು ನಾವು ಜೀವಂತಿದ್ದೀವಿ, ನೀವು ಪ್ರತಿರೋಧ ಮಾಡಲಿಕ್ಕೆ ನಾವು ಖಂಡಿತವಾಗಿ ನಾವು ಒಂದು ಸಾಧ್ಯ ಇದೆ ನಮ್ಮಿಂದ ಅಂತ ಹೇಳ್ಕೊಳ್ಳಿಕ್ಕೆ, ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ದಿನಾಂಕ 24/12/2024ರಂದು ಜನೋಡ ರಸ್ತೆಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನ್ ಶಾಗಂಜ್ ಭವನದಲ್ಲಿ ಎಲ್ಲಾ ಓಣಿಯ ಎಲ್ಲಾ ಗ್ರಾಮದ ಎಲ್ಲಾ ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಪ್ರೇಮಿಗಳು, ಯುವಕರು, ಯುವತಿಯರು, ವಿದ್ಯಾರ್ಥಿನಿಯರು, ಪ್ರಗತಿಪರ ಚಿಂತಕರು, ಹೋರಾಟಗಾರರು ಯಾಕಲ್ಲಿ ಬರ್ಬೇಕಂತಂದ್ರೆ ಬರೀ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬರು ವಿಶ್ವದ ಬಹಳ ಸರ್ವಶ್ರೇಷ್ಠ. ಅವರು ಒಂದು ಬ್ಯಾರಿಸ್ಟರ್ ಕೂಡ ಆಗಿದ್ರು, ವಕೀಲರು ಬರಬೇಕು. ಇವತ್ತು ಎಷ್ಟು ಜನ ಮತದಾನದ ಹಕ್ಕು ಪಡ್ಕೊಂಡು ವೋಟ್ ಹಾಕ್ತಾ ಇದ್ರಿ, ಅವರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಮಾಡಬೇಕು. ಇಂದು
ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಅಧ್ಯಕ್ಷ ಉಮೇಶ್ ಸುರಳಿಕರ್, ಒಂದು ಕಡೆ ಮೋದಿಯವರು ಸಂವಿಧಾನಕ್ಕೆ ನಮಸ್ಕರಿಸಿ ಗೌರವಿಸುತ್ತಾರೆ, ಇನ್ನೊಂದು ಕಡೆ ಅವರದೇ ಸಂಪುಟ ಸಭೆಯ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಾರೆ, ಅಂದರೆ ಏನರ್ಥ ಎಂದು ಪ್ರಶ್ನಿಸಿದರು. ಇವರುಗಳು ಈ ಮೂಲಕ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸುವ ಕೆಲಸ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ರಾಜೀನಾಮೆ ಒತ್ತಾಯಿಸಿ ಡಿಸೆಂಬರ್ 24ರಂದು ಶಾಂತಿಯುತ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ನಾವುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಚಿತ್ರವಾದ ಸಂವಿಧಾನದ ಅಡಿಯಲ್ಲಿ 140 ಕೋಟಿ ಜನರಿಗೂ ಒಂದೇ ಸಮಾನವಾದ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಿವತ್ತ ಗೃಹ ಮಂತ್ರಿಗಳು ಬಹಳ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೀಳುವಾಗಂತ ಮಾತನಾಡಿ ಇಡೀ ದೇಶದ ಜನರಿಗೆ ತಲೆ ತಗ್ಗಿಸುವಂತಹ ಸಂಗತಿಯನ್ನು ಇವತ್ತ ನಮಗೆ ಉದ್ಭವ ಮಾಡಿದ್ದಾರೆ. ಇವತ್ತಿಡೀ ದೇಶವ್ಯಾಪ್ತಿ ಆಕ್ರೋಶದ ಮತ್ತು ಭೂಲೇಳುವಂತಹ ಸಂಗತಿಯನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಏನು 18ನೇ ತಾರೀಕಾದಂತ ಸಂಸತ್ ಅಧಿವೇಶನದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕುರಿತು ಚರ್ಚೆ ನಡೆಯುವ ಸಮಯದಲ್ಲಿ ಪದೇ ಪದೇ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದನ್ನ ನೀವು ಯಾವ ರೀತಿ ಮಾತಾಡ್ತೀರಿ, ಆ ಮಾತನ್ನ ನೀವು ದೇವರ ಹೆಸರ ಮೇಲೆ ಮಾಡಿದ್ರೆ ನಿಮ್ಗೆ ಸ್ವರ್ಗ ಸಿಗ್ತದೆ ಅಂತಕ್ಕಂಥದ್ದನ್ನ ನಾಚಿಕೇಡಿ ಸಂಗತಿ ಮಾತೇನು ಇವತ್ತು ಅಮಿತ್ ಶಾ ಅವರು ಹೇಳ್ತಾರೆ. ಒಂದು ಸರಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಕ್ಕೆ ಗೌರವಿಸಿ ಸಂವಿಧಾನಕ್ಕೆ ನಮಸ್ಕರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಂಡಾಡುವಂತ ಮಾತನಾಡ್ತಾರೆ. ಅದೇ ಇವರ ಕ್ಯಾಬಿನೆಟ್ ದರ್ಜೆಯಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳು ಅಂಬೇಡ್ಕರ್ ಅವರಿಗೆ ಕೇವಲವಾಗಿ ಮಾತಾಡ್ತಾರೆ. ಸೊ ಯಾವ ಮಟ್ಟಿಗೆ ನೀವು ಕೋಮುವಾದಿ ರಾಜ್ಯ ಸರ್ಕಾರ ಸಂಘ ಪರಿವಾರ ಮಾಡ್ತಾ ಇದ್ದೀರಿ ಅನ್ನೋದನ್ನ ಇಡೀ ದೇಶ ಜನ ನೋಡ್ತಾ ಇದೆ. ಆದರೂ ಕೂಡ ನೀವು ಎಚ್ಚರಿಸ್ಕೊಳ್ತಾ ಇಲ್ಲ. ಒಬ್ಬರು ಸಂವಿಧಾನ ಬದಲಾವಣೆ ಮಾಡಕ್ ಬಂದೀವಿ ಅಂತಾರೆ, ಒಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಕೇವಲವಾಗಿ ಮಾತನಾಡ್ತಾರೆ, ಒಬ್ಬರು ಅಂಬೇಡ್ಕರ್ ಅವರಿಗೆ ಕೊಂಡಾಡ್ತಾರೆ. ಸೊ ಇವೆಲ್ಲ ಸಂಗತಿಗಳನ್ನು ನೋಡಿದ್ರೆ ದೇಶದಲ್ಲಿ ಯಾವ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನುವುದನ್ನ ಇಡೀ ದೇಶ ಜನ ನೋಡ್ತಾ ಇದೆ. ಅದರ ಸಲುವಾಗಿ ನಾವುಗಳು ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅಂಬೇಡ್ಕರ್ ಅವರ ಅನುಯಾಯಿಗಳು ಇಡೀ ದೇಶವ್ಯಾಪ್ತಿಯ ಹೋರಾಟದ ಮುಖಾಂತರ ನಮ್ಮ ಮೇಲೆ ಕಿಚ್ಚುಗಳೇನಿದ್ದಾವೋ ಅವನ್ನು ನಾವು ಬಲಪಡಿಸಿ ನಾವೇನು ಶಕ್ತಿ ತೋರಿಸ್ತಾ ಇದ್ದೀವೋ ಅದನ್ನ ನಾವುಗಳು ನಿನ್ನೆ ಒಂದು ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕನ್ನಡದ ಪ್ರತಿಷ್ಠಿತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸರಿಗಮಪ 2024ಕ್ಕೆ ಆಯ್ಕೆಯಾದ ಬೀದರ್ನ ಬೆಡಗಿ ಶಿವಾನಿ ಶಿವದಾಸ್ ಸ್ವಾಮಿ ಅವರನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಬೀದರ್ ಕಚೇರಿಯಲ್ಲಿ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಬಿಯುಬಿ ಬುಮ್ರಡಿ ಶಾಲಾ ಕಾಲೇಜಿನ ಸಂಚಾಲಕರಾದ ಡಾಕ್ಟರ್ ರಜನೀಶ್ ವಾಲಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷರಾದ ಸುರೇಶ್ ಚನ್ಸಟ್ಟಿ, ಬಿಯುಬಿ ಬುಮ್ರಡಿ ಕಾಲೇಜ್ ಪ್ರಾಂಶುಪಾಲರಾದ ವಿಠಲ್ ರೆಡ್ಡಿ, ಶಿವಾನಿ ಕುಟುಂಬಸ್ಥರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಔರಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸೋಯಾಬೀನ್ ಬೆಳೆಯುತ್ತಾರೆ. ಸಕಾಲಕ್ಕೆ ಖರೀದಿ ಕೇಂದ್ರಗಳನ್ನು ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾಜಿ ಸಚಿವ ಹಾಗೂ ಔರಾದ್ ಶಾಸಕರಾದ ಪ್ರಭು ಪಿ ಚೌಹಾಣ್ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಯಾಣಿಕರಿಗೆ ಪ್ರಯೋಜನವಾಗುವ ನಿಟ್ಟಿನಲ್ಲಿ ಬೀದರ್ ಬೆಂಗಳೂರು ವಂದೇ ಭಾರತ್ ರೈಲು ಪ್ರಾರಂಭ ಮಾಡುವಂತೆ ಬೀದರ್ ಸಂಸದ ಸಾಗರ್ ಖಂಡ್ರೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ದೆಹಲಿಗೆ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದರು. ಇದರ ಜೊತೆಗೆ ಯಶವಂತಪುರ ಬೀದರ್ ಯಶವಂತಪುರ ಎಕ್ಸ್ಪ್ರೆಸ್ ರೈಲ್ವೆಯನ್ನು ದೈನಂದಿನ ಸೇವೆಗಾಗಿ ಪರಿವರ್ತಿಸುವಂತೆ ಹಾಗೂ ಪಂಡ್ರಾಪುರ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಬೀದರ್ ಮತ್ತು ಪಂಡ್ರಾಪುರ ನಡುವಿನ ನೇರ ರೈಲು ಸೇವೆ ಪ್ರಾರಂಭಿಸಬೇಕೆಂದು ಮನವಿ ಸಲ್ಲಿಸಿದರು. ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.